ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕಾನ್ಸೆಪ್ಷುಯಲ್ ಕ್ವೆಶನ್ಸನ್ನು ಅರ್ಥ ಮಾಡ್ಕೊಳ್ಳೋಣ ಆ್ಯಂಡ್ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪ್ತಾ ಆಗುತ್ತೆ ಆ್ಯಂಡ್ ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದಿಸ್. ಆ್ಯಂಡ್ ನಿಮ್ಗೆ ಏನಾದರೂ ಔಟ್ ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮನೋಜ್ MJ 722 ಬಂದು DM ಮಾಡಿ. 72 ಪರ್ಸನಲ್ ಅಕೌಂಟು 722 ನಿಮ್ಮ CET ರಿಲೇಟೆಡ್ ಅಕೌಂಟು ಅಲ್ಲಿಗೆ ಬಂದು DM ಮಾಡಿದ್ರೆ ರಿಪ್ಲೈ ಮಾಡ್ತೀವಿ. ಆ್ಯಂಡ್ ಹಾಯ್ ಬ್ರೋ, ಹಲೋ ಬ್ರೋ ಅಂತ ಮೆಸೇಜ್ ಹಾಕ್ಬಿಟ್ಟು ನೀವು ನನ್ನಿಂದ ರಿಪ್ಲೈ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ತಪ್ಪೋದು. ನಿಮ್ಮ ಇಶ್ಯೂ ಏನಿದೆ ಡೀಟೇಲಾಗಿ ಡಿಸ್ಕ್ರೈಬ್ ಮಾಡಿ ನಾನು ನೋಡ್ತೀನಿ. ಅಕಸ್ಮಾತ್ ನಿಮ್ಮ ಇಶ್ಯೂ ಸೀರಿಯಸ್ ಅನ್ಸಿದ್ರೇ ರಿಪ್ಲೈ ಮಾಡೋದಪ್ಪ, ಆಯಿತಾ? ಓಕೆ, ನೋಡೋಣ. Which one of the following halide undergoes hydrolysis on water on warming with water or aqueous NaOH ಅಂತ ಹೇಳಿದ್ದಾರೆ. ಯಾವುದು ಇವಾಗ ನಿಮಗೆ ಇಲ್ಲಿ ಹೈಡ್ರೋಲಿಸಿಸ್ ಆಗುತ್ತೆ, ಯಾವ ಹ್ಯಾಲಾಯ್ಡು, ಆಯಿತಾ? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ಹೇಗೆ ಅಂತಂದರೆ ಐ ವಿಲ್ ಎಕ್ಸ್ಪ್ಲೇನ್ ಯು ನೌ. ದ ರೀಸನ್ ಇಸ್ as a number of EWG at ortho and para position increases. This is ortho position, this is para position as you all know. ಇಲ್ಲೇನಾದರೂ ನಿಮಗೆ EWG in the sense electron withdrawing group ಏನಾದರೂ ಇನ್ಕ್ರೀಸ್ ಆಗ್ತು ಅಂತಂದರೆ ಅಲ್ಲಿರೋ ಎರಡೂ ಆರ್ಥೋ ಪ್ಯಾರಾ ಪೊಸಿಷನ್ಲಿರೋ ಎರಡೂ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಏನಾಯ್ತಾ ಅದೇನಾದರೂ ಜಾಸ್ತಿ ಆಗ್ತು ಅಂತಂದ್ರೆ ಆವಾಗ ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯರ್ ಫೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ಕ್ರೀಸಸ್. ಬಿಕಾಸ್ ನ್ಯೂಕ್ಲಿಯರ್ ಫೈಲ್ ಯಾವ ರೀತಿ ಇರುತ್ತೆ, ಯಾವ ಸೆಲ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ, ಇದೇನು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಸೊ ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ, ಸೊ ದ ಹೈಡ್ರೋಲೈಸಿಸ್ಸು ಬೇಗ ಆಗಿಬಿಡುತ್ತೆ. ಕಾನ್ಸೆಪ್ಟ್ ಇಷ್ಟೇ, ವೆರಿ ಸಿಂಪಲ್. ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಇರೋದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಸರ್ಚ್ ಮಾಡಿ ಲೈಕ್ ಯಾವ ಎಲಿಮೆಂಟ್ಸ್ ಇದಾವೆ ಅಂತ ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿರೋ ಎಲಿಮೆಂಟ್ಸ್ ಏನಾದರೂ ನಿಮ್ಮ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಕಾಣಿಸ್ತು ಅಂತಂದರೆ ಅದು ನಿಮ್ಮ ರಿಯಾಕ್ಟಿವಿಟಿ ಜಾಸ್ತಿ ಮಾಡುತ್ತೆ ಆ್ಯಂಡ್ ಹೈಡ್ರೋಲೈಸಿಸ್ ಅಂಡರ್ಗೋ ಆಗುತ್ತೆ ವೆನ್ ಇಟ್ ಇಸ್ ರಿಯಾಕ್ಟೆಡ್ ವಿತ್ ವಾಟರ್ ಅಥವಾ NaOH ಜೊತೆ, ಆಯಿತಾ? ಇದೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ. ತಿಳ್ಕೊಳ್ಳಿ. 60th ಕ್ವಶನ್. ಈ ಕ್ವಶನ್ಗೆ ನೀವು 15 ಸೆಕೆಂಡ್ಗಿಂತ ಜಾಸ್ತಿ ಕೊಡೋ ಹಾಗೆಲ್ಲ. ವೈ? ಬಿಕಾಸ್ ಈ ಕ್ವಶನ್ ಅಷ್ಟು ಸಿಂಪಲ್ ಆಗಿರುತ್ತೆ. ಇಂಥ ಕ್ವಶನಲ್ಲಿ ನೀವು ನಿಮ್ಮ ಟೈಮನ್ನು ಉಳಿಸ್ಕೊಬೇಕಾಗುತ್ತೆ. ಕ್ವಶನ್ ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ ಇಸ್ +1 ಏನಂತ ಕೇಳಿದರೆ ಇಟ್ಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್, ದಟ್ ಈಸ್ ಕ್ಯೂಪ್ರೈಟು. ಯಾವ ರೀತಿ ಅಂತಂದರೆ ಇದರದ್ದು ಫಾರ್ಮುಲಾ ಬಂದ್ಬಿಟ್ಟು Cu2O ಇರುತ್ತೆ. ಇಲ್ಲಿ ಆಕ್ಸಿಜನ್ದು -2 ಸ್ಟೇಟ್ ಇರುತ್ತೆ. ಇಲ್ಲಿ Cu ನಿಮಗೆ ಗೊತ್ತು +2 ಇದೆ. ಈಗ Cuದು ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ವಿಚ್ ಈಸ್ ಈಕ್ವಲ್ ಟು X ಪ್ಲಸ್ -2 ವಿಚ್ ಈಸ್ ಈಕ್ವಲ್ ಟು 0. 2x = 2 ಆಗುತ್ತೆ. X = 2/2 1. ಈ +1 ಆನ್ಸರ್ ಆಗಿರುತ್ತೆ ನಿಮಗೆ.